ವೀಕ್ಷಕರೇ, ಬದಲಾಯ್ತಾ ಬೆಳಗಾವಿಯ ಒಂದು ರಾಜಕಾರಣ? ಹಾಗಾದ್ರೆ ಏನ್ ಮಾಡೋಕೆ ಹೊರಟಿದ್ದಾರೆ ಅಲ್ಲಿನ ನಾಯಕರು? ಡಿಸಿಸಿ ಬ್ಯಾಂಕ್ ಚುನಾವಣೆ ನಂತರ ಏನಾಗಬಹುದು ಎನ್ನುವಂತಹ ಕುತೂಹಲ. ಅಲ್ಲಿನ ನಾಯಕರ ಒಂದು ಚಿಂತನೆ ಹೇಗಿದೆ? 29 ವರ್ಷಗಳ ನಂತರ ನಾವು ಗೆದ್ದಿದ್ದೀವಿ ಅಂತ ಜಾರಕಿಹೊಳಿ ಬ್ರದರ್ಸ್ ಹೇಳ್ತಿದ್ದಾರೆ. ಇತ್ತ ಸವದಿ ಕತ್ತಿ ಮತ್ತೊಂದು ಪ್ಲಾನ್ಗಳನ್ನು ಹಾಕ್ತಾ ಇದ್ದಾರೆ. ನಾವು ಕೂಡ ಗೆದ್ದಿದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಏನಾಗಬಹುದು ಬೆಳಗಾವಿಯ ರಾಜಕಾರಣ? ಮುಂದಿನ ದಿನಗಳಲ್ಲಿ ಕಾದಿದೆಯಾ ದೊಡ್ಡ ಬದಲಾವಣೆ? ಇಡೀ ರಾಜ್ಯದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ ಬೆಳಗಾವಿಯ ರಾಜಕೀಯ. ಹಾಗಾದ್ರೆ ಏನಾಗ್ತಾ ಇದೆ ಇಡೀ ಬೆಳಗಾವಿಯ ರಾಜಕಾರಣದಲ್ಲಿ? ಕಾದಿದೆಯ ಒಂದು ದೊಡ್ಡ ಬದಲಾವಣೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಬೆಳಗಾವಿಯ ಒಂದು ರಾಜಕಾರಣದ ಬಗ್ಗೆ ಇವತ್ತು ಮಾತನಾಡುವಂತಹ ಒಂದು ವಿಚಾರ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ಬೆಳಗಾವಿ ಏನಿದೆ, ಈಗ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಿದೆ, ಅದರ ಒಂದು ಫಲಿತಾಂಶ ಕೂಡ ಬಂದಿದೆ. ಈ ಒಂದು ಫಲಿತಾಂಶದಿಂದಾನೆ ಈಗ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಬೆಳಗಾವಿ ರಾಜಕಾರಣ ಅಂತ ಬಂದಾಗ ಅಲ್ಲಿರುವಂತಹ ಒಂದು ನಾಯಕರೇನಿದ್ದಾರೆ, ಅವರ ಒಂದು ಕುಟುಂಬಗಳು ಏನಿದೆ, ಆ ಕುಟುಂಬಗಳಲ್ಲಿ ಯಾವಾಗಲೂ ಕೂಡ ಒಂದು ಸಮರಗಳು ನಡೀತಾನೆ ಇರುತ್ತೆ ಚುನಾವಣೆ ಬಂದಾಗ ಮತ್ತು ಬೇರೆ ವಿಚಾರಗಳಲ್ಲಿ. ಹಾಗಾದರೆ ಈ ಒಂದು ಬೆಳಗಾವಿ ರಾಜಕಾರಣದ ಬಗ್ಗೆ, ನಾಯಕರ ಬಗ್ಗೆ ಅವರು ಮುಂದಿನ ಒಂದು ದಿನಗಳಲ್ಲಿ ಏನನ್ನ ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ ಅಥವಾ ಏನು ಆಗಬಹುದು ಎನ್ನುವಂತಹ ಒಂದು ವಿಚಾರಗಳನ್ನು ಯೋಚನೆ ಮಾಡುವಂತಹ ಒಂದು ಸಮಯ ಇದು. ಎಲ್ಲೋ ಒಂದು ಕಡೆ ಹಿಂಟು ಕೊಡ್ತಿದ್ದಾರೆ ನಾಯಕರು, ಏನೋ ಒಂದು ಬದಲಾವಣೆ ಆಗುತ್ತೆ ಅಂತ. ಇವೆಲ್ಲವನ್ನು ಕೂಡ ಯೋಚನೆ ಮಾಡಬೇಕಿದೆ. ಈಗ ನೋಡಿ, ಬೆಳಗಾವಿಯಲ್ಲಿ ಏನು ನಿನ್ನೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಆಯಿತು, ಅದರ ಒಂದು ಫಲಿತಾಂಶ ಕೂಡ ಬಂದಿದೆ. ಮತ್ತು ಇನ್ನು ಕೆಲವೊಂದು 4 ಕ್ಷೇತ್ರಗಳ ಒಂದು ಫಲಿತಾಂಶವನ್ನು ಬಾಕಿ ಉಳಿಸ್ಕೊಂಡಿರುವಂಥದ್ದು, ಅದು ಕೋರ್ಟ್ನಲ್ಲಿದೆ. ನ್ಯಾಯಾಲಯ ಅದರ ಒಂದು ಚುನಾವಣೆಯ ಫಲಿತಾಂಶವನ್ನು ಕೊಡ್ತೀವಿ, ಇಂಥ ಒಂದು ಡೇಟ್ ಅಂತ ಫಿಕ್ಸ್ ಮಾಡಿದೆ, ಅವತ್ತು ಹೇಳ್ತೀವಿ ಅಂತ ಹೇಳಿದ್ದಾರೆ. ಹಾಗಾದರೆ ಈಗ 29 ವರ್ಷಗಳ ನಂತರ ಬೆಳಗಾವಿಯಲ್ಲಿ ನಾವು ಅಧಿಕಾರ ಸಿಕ್ಕಿದೆ ನಮಗೆ ಅಂತ ಯಾರು ಜಾರಕಿಹೊಳಿ ಬ್ರದರ್ಸ್ಗಳು ಹೇಳ್ತಾ ಇದ್ದಾರೆ. ಪೂರ್ಣ ಪ್ರಮಾಣದ ಒಂದು ಅಧಿಕಾರ ಸಿಕ್ಕಿದೆ ನಮಗೆ ಬೆಳಗಾವಿಯಲ್ಲಿ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ. ಮತ್ತು ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಜಾರಕಿಹೊಳಿ ಸಹೋದರರೇನು ಒಂದಾಗಿ ನಾವು ಚುನಾವಣೆಯನ್ನು ಗೆಲ್ಲೋಣ ಅಂತ ಹೇಳಿ ಶಪಥ ಮಾಡಿದರು. ಒಂದು ರೀತಿಯಲ್ಲಿ ಅದು ವರ್ಕೌಟ್ ಆದಂಗೆ ಕಾಣ್ತಾ ಇದೆ. ಇನ್ನು ಇತ್ತ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ಇವರಿಬ್ಬರು ಕೂಡ ಒಂದಾಗಿದ್ದರು. ನಾವು ಕೂಡ ನಮ್ಮ ಒಂದು ಕಾರ್ಯತಂತ್ರಗಳನ್ನು ರೂಪಿಸಿ ಚುನಾವಣೆಯನ್ನು ಗೆಲ್ಲೋಣ ಅಂತ ಯೋಚನೆ ಮಾಡಿದರು. ಆ ರೀತಿಯಲ್ಲಿ ಅವ್ರಿಗೂ ಕೂಡ ಗೆಲುವು ಸಿಕ್ಕಿದೆ, ಇಲ್ಲ ಅಂತ ಏನಿಲ್ಲ. ಹಾಗಾದರೆ ಸ್ವಲ್ಪ ಮೇಲುಗೈಯನ್ನು ಸಾಧಿಸಿರುವಂಥದ್ದು ಮಾತ್ರ ಎಲ್ಲೋ ಒಂದು ಕಡೆ ಜಾರಕಿಹೊಳಿ ಬ್ರದರ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಾಕಿ ಇರುವಂತಹ ಒಂದು 4 ಏನಿದೆ ಒಂದು ಕ್ಷೇತ್ರಗಳದ್ದು ಚುನಾವಣೆ ಬರಬೇಕು, ಬ್ಯಾಲೆನ್ಸ್ ಇದೆ. ಹಾಗಿದ್ರೂ ಕೂಡ ಎಲ್ಲೋ ಒಂದು ಕಡೆ ಈಗ ಏನು ಬಂದಿದೆ 13 ಒಂದು ಸ್ಥಾನಗಳ ಒಂದು ಏನೋ ರಿಸಲ್ಟ್ ಏನು ಬಂದಿದೆ, ಅದರಲ್ಲಿ 8 ಜನರು ಏನಿದ್ದಾರೆ ಅವರು ಜಾರಕಿಹೊಳಿ ಬ್ರದರ್ಸ್ ಕಡೆ ಇದ್ದಾರೆ ಅನ್ನುವಂತಹ ಒಂದು ಅವರ ಸಮಿತಿಯಲ್ಲಿರೋರಂಥವ್ರು ಅಭ್ಯರ್ಥಿಗಳು ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಕಡೆ ಉಳಿದಂಥ ಒಂದು 3 ಏನಿದೆ, 2 ಅಥವಾ 3 ಇದರಲ್ಲಿ ನಾವು ಬಂದಿದ್ದೀವಿ ಅಂತ ಇವರು ಹೇಳ್ಕೊಳ್ತಾ ಇದ್ದಾರೆ. ಹೀಗಾದರೆ ಸ್ಪಷ್ಟವಾಗಿ ನಮಗೆ ಸಿಕ್ತು ಬಹುಮತ, ನಾವು ಅಧಿಕಾರವನ್ನು ಸ್ಥಾಪಿಸ್ತಾ ಇದ್ದೀವಿ, ಡಿಸಿಸಿ ಬ್ಯಾಂಕ್ ಚುನಾವಣೆ ನಮ್ಮದೇನೆ, ನಾವೇ ಮೇಲುಗೈ ಅಂತ ಇವರು ಹೇಳ್ಕೊಳ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯನ್ನು ಬರೀ ಒಂದು ಚುನಾವಣೆಯನ್ನಾಗಿ ಅಲ್ಲೇ ತೆಗೆದುಕೊಂಡಿದ್ದಿರಲಿಲ್ಲ ಈ ಒಂದು ನಾಯಕರೇನಿದ್ದಾರೆ, ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ಏನಿದ್ದಾರೆ, ಇವರೆಲ್ಲರೂ ಕೂಡ ಅವರಿಗೆ ಅದೊಂದು ವೈಯಕ್ತಿಕವಾದಂತಹ ಒಂದು ಚುನಾವಣೆ ರೀತಿಯಲ್ಲಿ ತೆಗೆದುಕೊಂಡಿದ್ರು ಅವರು. ನಿಮಗೆ ಗೊತ್ತೇ ಇದೆ ಅಲ್ಲಿನ ಒಂದು ರಾಜಕಾರಣ ಯಾವ ರೀತಿಯಾಗಿ ನಡೆಯುತ್ತೆ. ಜಗದೀಶ್ ಶೆಟ್ಟರ್ ಅವರು ಕೂಡ ಬೆಳಗಾವಿಯನ್ನು ಪ್ರತಿನಿಧಿಸ್ತಾರೆ, ಅವರು ಕೂಡ ಸಂಸದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬೆಳಗಾವಿ. ಇಷ್ಟು ಜನ ದೊಡ್ಡ ಒಂದು ನಾಯಕರೇನಿದ್ದಾರೆ ಬೆಳಗಾವಿಯಲ್ಲಿ. ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆಯಿಂದ ಏನಾದರೂ ಒಂದು ದೊಡ್ಡ ಬದಲಾವಣೆ ಆಗುತ್ತಾ ನೋಡಿ, ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಏನು ಒಂದಾಗಿರುವ ನಾಯಕರೇನಿದ್ದಾರೆ ಪಕ್ಷವನ್ನು ಸೈಡ್ಗಿಟ್ಬಿಟ್ಟಿದ್ದಾರೆ. ಪಕ್ಷ ಬೇಡ, ನಮ್ಮದೇ ಮುಖ್ಯ, ಇಲ್ಲಿ ನಮ್ಮ ಒಂದು ಮನೆತನನೇ ಮುಖ್ಯ ಅನ್ನುವಂಥ ರೀತಿಯಲ್ಲಿ ಸ್ಪರ್ಧೆ ಮಾಡಿದರು. ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿದ್ರು. ಆ ಒಂದು ಸಪೋರ್ಟು ವರ್ಕೌಟ್ ಆದಂತೆ ಕಾಣಿಸ್ತಾ ಇದೆ ಜಾರಕಿಹೊಳಿ ಒಂದು ಕುಟುಂಬಕ್ಕೆ. ಬೆಳಗಾವಿಯ ರಾಜಕಾರಣದಲ್ಲಿ ನಿಮಗೆ ಗೊತ್ತೇ ಇದೆ, ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬಗಳೇನಿದೆ ಅದರ ಮಧ್ಯೆ ಯಾವಾಗಲೂ ಕೂಡ ಒಂದು ದೊಡ್ಡ ಮಟ್ಟದ ಒಂದು ಪೈಪೋಟಿ ನಡೀತಾನೇ ಇರುತ್ತೆ. ಹುಕ್ಕೇರಿ ಸಹಕಾರಿ ಚುನಾವಣೆಯಲ್ಲಿ ಗೆದ್ದು ಜಾರಕಿಹೊಳಿ ಬ್ರದರ್ಸ್ಗೆ ಅಂದರೆ ಯಾರು ಗೆದ್ದಿದ್ರು, ಅಲ್ಲಿ ರಮೇಶ್ ಕತ್ತಿ ಗೆದ್ದು ಸುಮ್ಮನೆ ಇರಲಿಲ್ಲ, ಮೀಸೆ ಕೂಡ ತಿರುವಿದ್ರು ಅವರ ಎದುರಿಗೆ. ಆದರೆ ಇದೀಗ ಏನು ಡಿಸಿಸಿ ಬ್ಯಾಂಕ್ ಚುನಾವಣೆ ಏನಿದೆ ಅದರಲ್ಲಿ
ಜಾರಕಿಹೊಳಿ ಬ್ರದರ್ಸ್ಗೆ ಸ್ವಲ್ಪ ಮುನ್ನಡೆಯಾಗಿದೆ. ಹಿಂದೆ ಆದಂತಹ ಒಂದು ಸೋಲಿನ ಅನುಭವವನ್ನು ಅವರು ಗಂಭೀರವಾಗಿ ತೆಗೆದುಕೊಂಡು ಹುಕ್ಕೇರಿಯಲ್ಲಿ ಏನಾಯ್ತಲ್ವ ಆ ಒಂದು ಚುನಾವಣೆಯನ್ನು ತೆಗೆದುಕೊಂಡು ಇವರು ಏನೋ ಒಂದು ಪ್ಲಾನ್ ಮಾಡದಂತೆ ಕಾಣುತ್ತಾ ಇದೆ. ಹೀಗಾಗಿ ಇಲ್ಲಿವರೆಗೆ ಒಂದು ಮೇಲುಗೈ ಸಾಧಿಸಿರ್ಬೋದು ಅಂತ ಹೇಳುತ್ತಾ ಇದೆ. ಇನ್ನು ಬೆಳಗಾವಿಯ ಒಂದು ಚುನಾವಣೆ, ಇನ್ನು ಬೆಳಗಾವಿ ಅಂತಲೇ ನಾವು ಬರೋದಾದ್ರೆ ನಿಮಗೆ ಬೆಳಗಾವಿ ಏನಪ್ಪ ಅಂತ ಈಗ ಗೊತ್ತಿರೋ, ಬೆಳಗಾವಿನ ಮೊದಲಿಗೆ ವೇಣುಗ್ರಾಮ ಅಂತ ಕರಿತಾ ಇತ್ತು. ಬೆಳಗಾವಿ ಒಂದು ಸ್ವಲ್ಪ ನಾವು ಹೇಳೋದಾದರೆ ಬೆಳ್ಳಗೆ ಹಾವಿ ಅಂತ ಏನು ಮುಂಜಾನೆಯ ಒಂದು ಮಂಜು ಬೀಳ್ತಿರುತ್ತಲ್ಲ ವಾತಾವರಣ ಬೆಳಗಿನ, ಅದನ್ನು ಕಲಿಸ್ಕೊಂಡು ಬೆಳಗಾವಿ ಅಂತ ಬರುತ್ತೆ. ಕುಂದಾನಗರಿ ಅದು ಇದಂತೆಲ್ಲ ಕರೀತಾರೆ. ಓಕೆ, ಬೆಳಗಾವಿ ವಿಚಾರ. ಆದರೆ ಬೆಳಗಾವಿಗೆ ಇರುವಂತಹ ಒಂದು ಹೆಸರಿನ ಥರ ಶಾಂತ ರೀತಿಯ ಒಂದು ವಾತಾವರಣ ಅಲ್ಲಿನ ಒಂದು ರಾಜಕೀಯದಲ್ಲಿ ಇಲ್ಲ. ಕುಂದಾನಗರಿ ಅಂದ್ರೇನೆ ರಾಜಕೀಯ ಒಂದು ಮನೆತನಗಳ ಒಂದು ದೊಡ್ಡ ಸಮರ ಅಂತಾನೆ ಹೆಸರುವಾಸಿಯಾಗಿರುವಂಥದ್ದು. ಇಡೀ ನಮ್ಮ ಕರ್ನಾಟಕದಲ್ಲಿ ನಾವು ನೋಡಿಕೊಂಡಾಗ ನಮ್ಮ ಉತ್ತರ ಕರ್ನಾಟಕ ಭಾಗದ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕಾರಣ ಏನು ನಡೆಯುತ್ತೆ ಅದು ವೈಯಕ್ತಿಕ ವರ್ಚಸ್ಸಿನಿಂದ ಕೂಡಿರುತ್ತೆ. ಎಲ್ಲರೂ ಕೂಡ ಅದನ್ನ ಹಾಗೆ ತಗೊಳ್ತಾರೆ. ದೊಡ್ಡ ದೊಡ್ಡ ಚುನಾವಣೆ ಆದರೂ ಸರಿ, ಈ ರೀತಿ DCC ಬ್ಯಾಂಕ್ ಸಹಕಾರಿ ಒಂದು ಬ್ಯಾಂಕ್ಗಳ ಚುನಾವಣೆ ಆದರೂ ಸರಿ, ಬೇರೆ ಯಾವುದೇ ಆದರೂ ZP TP ಗ್ರಾಮ ಪಂಚಾಯತ್ ಯಾವೇ ಒಂದು ಎಲೆಕ್ಷನ್ ಅನ್ನು ಬಂದರೂ ಕೂಡ ಅವರು ಪಕ್ಷಕ್ಕಿಂತ ನಮ್ಮ ವರ್ಚಸ್ಸು ಏನಿದೆ, ನಾವೇನು ಅಲ್ಲಿ ನಮ್ಮ ಒಂದು ಗ್ರಿಪ್ಪನ್ನು ಇಟ್ಕೊಂಡಿದ್ದೀವಿ ಆ ಭಾಗದಲ್ಲಿ, ಅದರಿಂದಾನೇ ನಾವು ಗೆಲ್ತೀವಿ ಅಂತ ಹೇಳಿ ಸಾಕಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ನಾವು ಕೆಲವು ಕ್ಷೇತ್ರಗಳಲ್ಲಿ ನೋಡ್ತೀವಿ, ಕೆಲವು ಜನರು ಏನು ಮಾಡ್ತಾರೆ ಅಂತಂದರೆ ಪಕ್ಷವನ್ನು ನೋಡಿ ಓಟ್ ಹಾಕ್ತಾರೆ, ವ್ಯಕ್ತಿಯನ್ನು ನೋಡಿ ಕೂಡ ಓಟ್ ಹಾಕ್ತಾರೆ. ಆದರೆ ಇಲ್ಲಿ ವ್ಯಕ್ತಿ ಮತ್ತು ಮನೆತನ ಏನಿದೆ ಅದನ್ನು ನೋಡಿ ಜನರು ಬೆಂಬಲಿಸ್ತಾರೆ. ಆ ರೀತಿಯಾದಂತಹ ಒಂದು ವಾತಾವರಣ ಇರುವಂಥದ್ದು ಈ ಬೆಳಗಾವಿ ಜಿಲ್ಲೆಯಲ್ಲಿ. ಅದೇ ರೀತಿಯಲ್ಲಿ ಈಗ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ರಾಜಕೀಯ ಒಂದು ಜಿದ್ದಾಜಿದ್ದಿ ಸಾಕಷ್ಟು ಜೋರಾಗಿ ನಡೆದಿತ್ತು ಈ ಒಂದು DCC ಬ್ಯಾಂಕ್ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ. ಹೀಗಿರುವಾಗ ಈ ಒಂದು ಕದನದಲ್ಲಿ ಏನಾಯಿತು, ನಾವೇ ಗೆಲ್ತೀವಿ ಅಂತ ಹೇಳಿ ಎರಡೂ ಕಡೆಯ ಒಂದು ನಾಯಕರು, ಎರಡೂ ಬಣಗಳು ಕೂಡ ಮಾತನಾಡ್ತಾ ಇದ್ರು ಮತ್ತು ಅವರ ಕಾರ್ಯಕರ್ತರು ಕೂಡ ಅದೇ ಒಂದು ಉತ್ಸಾಹದಲ್ಲಿ ಇದ್ದರು, ನಮ್ಮ ನಾಯಕರಿಗೆ ಗೆಲುವಾಗುತ್ತೆ ಅಂತ. DCC ಬ್ಯಾಂಕ್ ಚುನಾವಣೆ ಈಗ ಮತ್ತೊಮ್ಮೆ ಭಕ್ತ ವೈರಿಗಳಂತ ಹೇಳ್ಕೊಳ್ತಾರೆ ಅವರ ಮಧ್ಯೆ ನಡೆದಿತ್ತು. ಆದರೆ ಒಂದು ಚುನಾವಣೆನೂ ಬಂದಾಯಿತು. ಕ್ಲಿಯರ್ ಪಿಕ್ಚರ್ ಅಂತೂ ಇನ್ನೂ ಬಂದಿಲ್ಲ, ಇನ್ನೂ 4 ಕ್ಷೇತ್ರಗಳದ್ದು ಬಾಕಿ ಇದೆ. ಆದರೆ ಇವರು ಮಾತ್ರ ಹೇಳ್ಕೊಳ್ತಾ ಇದ್ದಾರೆ ಆಯಿತು ನಮ್ಮದೇ ಅಂತ. ಒಂದು ರೀತಿಯಲ್ಲಿ ಅವ್ರಿಗೂ ಸ್ವಲ್ಪ ಮೇಲ್ಮಟ್ಟಕ್ಕೆ ಇದ್ದಾರೆ ಅನ್ನೋದು ಮಾತ್ರ ಸತ್ಯ, ಇಲ್ಲ ಅಂತಲ್ಲ, ಎಲ್ಲೋ ಒಂದು ಕಡೆ ವರ್ಕೌಟ್ ಆಗಿದೆ ಅಂತ ಹೇಳ್ಬೋದು. ಆದರೆ ಅಲ್ಲಿ ಏನಿದೆ ಒಂದು ಮತದಾನ ಯಾವುದೇ ಒಂದು ಗೊಂದಲ ಇಲ್ಲದೆ ಶಾಂತಿಯಾಗಿ ಆಗಿದೆ ಅಂತ ಹೇಳ್ತಾರೆ. ಆದರೆ ಅಷ್ಟೊಂದು ಶಾಂತಿಯಾಗಿ ಇರಲಿಲ್ಲ ಅದು. ನಿನ್ನೆ ಅಲ್ಲೊಂದು ಸ್ವಲ್ಪ ಕಾರ್ಯಕರ್ತರ ಮಧ್ಯೆ, ಎರಡೂ ಬಣದ ಒಂದು ಕಾರ್ಯಕರ್ತರ ಮಧ್ಯೆ ಸ್ವಲ್ಪ ಗೊಂದಲ ಉಂಟಾಗಿತ್ತು, ಗಲಾಟೆ ಉಂಟಾಗಿತ್ತು, ಏನೇನೋ ಮಾತುಕತೆ ಆಗಿತ್ತು. ಮತ್ತು ಚುನಾವಣೆ ಆಗೋಕ್ಕೂ ಮುಂಚೆ ಅಲ್ಲಿಗೆ ಬಂದಂಥ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ಅವರು ಮಾತನಾಡ್ತಾ ಇದ್ರು, ಏನೋ ಒಂದು ಲೆಕ್ಕಾಚಾರಗಳನ್ನು ಹಾಕ್ತಾ ಇದ್ರು ಏನಾಗಬಹುದು ಅಂತ. ನಾವು ಮಾಡಿದಂತಹ ಪ್ಲಾನ್ ವರ್ಕೌಟ್ ಆಗುತ್ತಾ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ರು. ಮತ್ತು ಲಕ್ಷ್ಮಣ ಸವದಿ ಕೂಡ ಹೇಳಿದರು ಖಂಡಿತವಾಗ್ಲೂ ಕೂಡ ನಾವೇ ಗೆಲ್ತೀವಿ, ನೋಡ್ತಾ ಇರಿ ಅಂತ. ಅವರು ಹೇಳಿದ್ದು ಕೂಡ ಅಲ್ಲೇ ಆಗಿದೆ. ಹಾಗೆ ಈ ಜಾರಕಿಹೊಳಿಯ ಒಂದು ಬ್ರದರ್ಸ್ ಅವರು ಏನು ಅಂದ್ಕೊಂಡಿದ್ರು ಅವ್ರು ಹೇಳಿದ ಥರನೂ ಆಗಿದೆ. ಇಲ್ಲಿ ಎರಡೂ ರೀತಿಯಲ್ಲೂ ಆಗಿರುವಂಥದ್ದು. ಎಲ್ಲೂ ಕೂಡ ಖಂಡಿತ ಅಂದರೆ ಒನ್ ಸೈಡೆಡ್ ಆಗಿ ಹೋಗ್ಬಿಡ್ತು ಅನ್ನೋ ರೀತಿಯಲ್ಲಿ ಆಗಲಿಲ್ಲ. ಇವ್ರು ಹೇಳಿದ್ದು ನಡೆದಿದೆ, ಅವ್ರು ಹೇಳಿದ್ದು ಕೂಡ ಅವ್ರು ಏನು ಬಯಸಿದ್ರು ಅದು ಕೂಡ ಆಗಿದೆ. ಆ ರೀತಿಯಾಗಿ ಆಗಿದೆ. ಎಲ್ಲೂ ಕೂಡ ಯಾವ ಒಂದು ಜಿಲ್ಲೆಯಲ್ಲೂ ಕೂಡ ನಾವು ಈ ರೀತಿಯಾದ ಒಂದು ರಾಜಕಾರಣನ ಕಾಣೋಕ್ಕೆ ಸಾಧ್ಯ ಇಲ್ಲ. ಒಂದು DCC ಬ್ಯಾಂಕ್ನ ಚುನಾವಣೆಯೇ ಇವರು ಒಂದು ದೊಡ್ಡ ಮಟ್ಟದ ಒಂದು ಚುನಾವಣೆಯನ್ನು MP MLA ಎಲೆಕ್ಷನ್ ರೀತಿಯಲ್ಲಿ ತಗೊಂಡು ಕಣಕ್ಕಿಳಿತಾರೆ ಅಂತಂದರೆ, ಪಕ್ಷ ಭೇದವನ್ನೇ ಮರೆತು ಒಂದಾಗ್ತೀವಿ ನಾವು ಅಂತಂದರೆ ಎಷ್ಟರ ಮಟ್ಟಿಗೆ ಅವರು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ, ಅವರ ಮನೆತನದ ಒಂದು ಗೌರವವನ್ನು ಉಳಿಸಿಕೊಳ್ಳೋಕೆ. 3 ತಾಲೂಕುಗಳ ಒಂದು ಫಲಿತಾಂಶ ಮಾತ್ರ ಈಗ ಅಧಿಕೃತವಾಗಿ ಘೋಷಣೆ ಆಗಿರೋದು ಅಷ್ಟೇ, ಬಿಟ್ಟಿರೋದು ರಿಸಲ್ಟ್. ಇನ್ನು ಬೇರೆದನ್ನು ಬಿಟ್ಟಿಲ್ಲ. ಇನ್ನು 4 ತಾಲೂಕು ಏನಿದೆ ಅದರ ಒಂದು ಫಲಿತಾಂಶ ಇರುವಂಥದ್ದು ಇನ್ನು ಕೋರ್ಟ್ನಲ್ಲೇ ಇದೆ. ಕೋರ್ಟೇ ಹೇಳುತ್ತೆ ಅಂತ ಹೇಳಿದೆ. ಅದು ಅಕ್ಟೋಬರ್ 28ನೇ ತಾರೀಕು ನಾವು ಅಧಿಕೃತವಾಗಿ ನಾವು ಘೋಷಣೆಯನ್ನು ಮಾಡ್ತೀವಿ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ, ಯಾರಿಗೆ ಸ್ಪಷ್ಟವಾದಂತಹ ಎಷ್ಟು ಒಂದು ಕ್ಷೇತ್ರಗಳು ಬರುತ್ತೆ ಅನ್ನೋದನ್ನು ತಿಳ್ಕೋಬೇಕು. ಅಂದರೆ ಇದೇ ಆಗಸ್ಟ್ 28ನೇ ತಾರೀಕು ತನಕ ಕೂಡ ಕಾದು ನೋಡಬೇಕು. ಹೀಗಾಗಿ ಏನಾಗುತ್ತೆ, ಈ ಒಂದು ಚುನಾವಣೆ ಬೆಳಗಾವಿ ಚುನಾವಣೆಯಲ್ಲಿ ನಿಜಕ್ಕೂ ಕೂಡ ಮೇಲುಗೈ ಮತ್ತು ಕೆಳಗೈ ಅಂತ ಮಾತ್ರ ನಾವು ಹೇಳ್ತೀವಿ ಅಷ್ಟೇ, ಬಿಟ್ಟರೆ ಸ್ಪಷ್ಟವಾಗಿ ಇವರದ್ದೇ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಆಗಿರುವಂಥ ಒಂದು ಚುನಾವಣೆಯಲ್ಲಿ ಮತದಾನ ನೋಡಿದ್ರೆ ನಾವು 96.96% ಮತದಾನ ಆಗಿದೆ. 100% ಕೂಡ ಆಗಿಲ್ಲ, ಕೆಲವು ಜನರು ಬರೋಕ್ಕಾಗಿಲ್ಲ. ಈ ರೀತಿಯಾದಂತಹ ಒಂದು ಮತದಾನ ಆಗಿರೋದ್ರಲ್ಲಿನೇ ಈಗ ಸದ್ಯಕ್ಕೆ ಇಷ್ಟು ಒಂದು ಪ್ರಮಾಣದಲ್ಲಿ ಮೇಲುಗೈಯನ್ನು ಜಾರಕಿಹೊಳಿ ಬ್ರದರ್ಸ್ ಅವರು ಒಂದು ರೀತಿಯಲ್ಲಿ ಬಂದಿರೋದ್ರಿಂದ ಅವರು ಪಕ್ಕ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಈಗ ನಮ್ಮದೇ ಗುರು, ಈಗ ನಾವು 29-28 ವರ್ಷ ಏನೋ ಇದ್ವಿ, ಕಾದಿದ್ವಿ, ಈ ಒಂದು ಅಧಿಕಾರ ಬೇಕು ನಮಗೆ ಅಂತ, ನಮಗದು ಸಿಕ್ಕಿದೆ. ಯಾಕಂದರೆ ಈ ಹಿಂದೆ ಅಧ್ಯಕ್ಷರಾಗಿದ್ದೆ ರಮೇಶ್ ಕತ್ತಿ, ಈ ಒಂದು DCC ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು. ಹೀಗಾಗಿ ಎಲ್ಲೋ ಒಂದು ಕಡೆ ನಾವೇ ಆಗ್ತೀವಿ, ನಮ್ಮದೇ ಬರುತ್ತೆ ಅಂತ ಅವ್ರಿಗೂ ಕೂಡ ನಂಬಿಕೆ ಇರುತ್ತೆ.
ಹೀಗಾಗಿ ಏನು ಮತದಾನ ನಡೆದಿತ್ತು, ಈ ಒಂದು ಮತದಾನದಲ್ಲಿ ನೋಡಿ ಅಥಣಿಯಲ್ಲಿ 125, ಬೈಲಹೊಂಗಲದಲ್ಲಿ 73 ಮತದಾನಗಳು ಆಗಿರೋದು ನೋಡೋದಾದರೆ, ಹುಕ್ಕೇರಿಯಲ್ಲಿ 90, ಮತ್ತು ಕಿತ್ತೂರಿಂದ ಅಲ್ಲಿ 29, ನಿಪ್ಪಾಣಿಯಲ್ಲಿ 119, ಇನ್ನು ರಾಯಭಾಗದಲ್ಲಿ 205, ರಾಮದುರ್ಗದಲ್ಲಿ 105. ಈ ಒಂದು 7 ತಾಲೂಕುಗಳಲ್ಲಿ ಒಟ್ಟು ಸೇರಿಕೊಂಡು ಈಗ 676 ಅರ್ಹ ಮತದಾರ ಅಲ್ಲಿ ಮತವನ್ನು ಹಾಕಿರುವಂಥದ್ದು. ಇನ್ನು 7 ನಿರ್ದೇಶಕ ಹುದ್ದೆಗಳಿಗೆ ಈ ಒಂದು ಚುನಾವಣೆ ನಡೆದಿತ್ತು. 9 ನಿರ್ದೇಶಕರು ಈಗಾಗಲೇ ಅವಿರೋಧವಾಗಿ ಅಲ್ಲಿ ಆಯ್ಕೆ ಆಗಿಬಿಟ್ಟಿದ್ದಾರೆ. ಇನ್ನು ಉಳಿದಂತಹ ಒಂದು 7 ಏನಿದೆ ಆ ಒಂದು ಕ್ಷೇತ್ರಗಳದ್ದು ಬರಬೇಕು. ಅದರಲ್ಲಿ ಈಗಾಗಲೇ 3 ಬಂದಾಗ್ಬಿಟ್ಟಿದೆ, ಅಧಿಕೃತವಾಗಿ ಘೋಷಣೆ ಆಗಿರುವಂಥದ್ದು. ಇನ್ನು ಇಲ್ಲಿರುವಂಥ ಇದರಲ್ಲಿ ಒಟ್ಟು 17 ಸ್ಥಾನಗಳಲ್ಲಿ 13 ಸ್ಥಾನಗಳ ಒಂದು ಫಲಿತಾಂಶ ಈಗಾಗಲೇ ಬಂದಿರುವಂಥದ್ದು, ರಿಸಲ್ಟ್ ಬಂದಿದೆ. ಅದರಲ್ಲಿ ನಾನು ಈಗಾಗಲೇ ಹೇಳಿದಂಗೆ ಜಾರಕಿಹೊಳಿಯ ಒಂದು ಸಮಿತಿ ಏನಿದ್ದಾರೆ ಅಭ್ಯರ್ಥಿಗಳು 8 ಸ್ಪರ್ಧಿಗಳೇನಿದ್ದಾರೆ ಅವರು ಗೆದ್ದಿದ್ದಾರೆ. ಇದು ಒಂದು ಕ್ಲಿಯರ್ ಪಿಕ್ಚರ್. ಇನ್ನು ಉಳಿದಂತಹ ಒಂದು 4 ಸ್ಥಾನಗಳೇನಿದೆ ಅದರಲ್ಲಿ 3 ಜನ ಅಭ್ಯರ್ಥಿಗಳೇನಿದ್ದಾರೆ ಮುನ್ನಡೆಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜಾರಕಿಹೊಳಿ ಈ ಒಂದು ಕಣಕ್ಕೆ. ಇದರಿಂದ ಹೀಗಾಗಿ ಮುನ್ನಡೆ ಇರೋದ್ರಿಂದ ಇವ್ರಿಗೂ ಬರಬಹುದು, ಇವರೇ ಆಗ್ಬಿಡ್ಬೋದು ಅಂತ ಇವರು ಪಕ್ಕ ಫಿಕ್ಸ್ ಆಗಿ ಕಾಯ್ತಾ ಇದ್ದಾರೆ. ಇನ್ನು ಬೈಲಹೊಂಗಲ, ಹುಕ್ಕೇರಿ, ಕಿತ್ತೂರು ಮತ್ತು ನಿಪ್ಪಾಣಿ ಏನಿದೆ ಇದರ ಒಂದು ಫಲಿತಾಂಶ ಈಗಾಗಲೇ ಹೇಳಿದಂಗೆ ಸ್ಟೇಯಲ್ಲಿದೆ. ಕೋರ್ಟು ಧಾರವಾಡದ ಒಂದು ಪೀಠ ಏನಿದೆ ಅದನ್ನು ಇತ್ಯರ್ಥ ಮಾಡ್ತೀವಿ, ನಾವು ಇತ್ಯರ್ಥ ಆದಮೇಲೆ ನಿಮಗೆ ಫಲಿತಾಂಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಕೆಲವು ಮತಗಳೇನಿದೆ ಈ ಒಂದು ವಿಚಾರದಲ್ಲಿ ಯಾಕೆ ತಡೆ ಹಿಡಿದಿದ್ದಾರೆ ಅಂತಂದರೆ, ನ್ಯಾಯಾಂಗದ ಒಂದು ಪರಿಶೀಲನೆಯಲ್ಲಿದೆ, ಏನೋ ಒಂದು ಗೊಂದಲ ಉಂಟಾಗಿದೆ ಅಂತ ಹೇಳಿ ಅದನ್ನು ಕರೆಕ್ಟಾಗಿ ಚೆಕ್ ಮಾಡ್ತಾ ಇದ್ದಾರೆ ಚುನಾವಣಾಧಿಕಾರಿ ಮತ್ತು ಸಹಾಯಕ ಆಯುಕ್ತ ಆಗಿರುವಂತಹ ಶ್ರವಣ್ ನಾಯಕ್ ಏನಿದ್ದಾರೆ ಈ ಒಂದು ವಿಚಾರವಾಗಿ ಹೇಳಿದ್ದಾರೆ. ಅದೇ ದಿನ ಒಂದು ಎಣಿಕೆ ಏನಾಗಿದೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ, ನಾವು ಅಧಿಕೃತವಾಗಿ ಘೋಷಣೆ ಮಾಡಬೇಕು, ಅದು ವಿವಾದಿತವಾದಂಥ ಒಂದು ಸ್ಥಾನಗಳೇನಿದೆ ಅದರ ಒಂದು ಫಲಿತಾಂಶಗಳನ್ನು ನ್ಯಾಯಾಲಯವೇ ಹೇಳುತ್ತೆ, ನ್ಯಾಯಾಲಯದ ಒಂದು ಅನುಮತಿಯ ನಂತರ ನಾವು ನಿಮಗೆ ಹೇಳ್ತೀವಿ, ಅಲ್ಲಿ ತನಕ ಕೂಡ ನೀವು ವೇಟ್ ಮಾಡಿರಿ ಅಂತ ಅಧಿಕಾರಿಗಳು ಕೂಡ ಹೇಳಿದ್ದಾರೆ. ಹೀಗಾಗಿ ಈ ಒಂದು ವಿಚಾರವಾಗಿ ಏನು DCC ಬ್ಯಾಂಕ್ ಚುನಾವಣೆ ಇದೆ ಇಷ್ಟರ ಮಟ್ಟಿಗೆ ಆಗಿದೆ. ಹಾಗಾದರೆ ಈ ಒಂದು ಚುನಾವಣೆಯಿಂದ ಏನು ಈ ನಾಯಕರಿದ್ದಾರೆ, 4-5 ಜನ ನಾಯಕರೇನಿದ್ದಾರೆ ಅಥವಾ 2 ಕುಟುಂಬಗಳಂತಲೇ ನಾವು ತಗೊಂಡ್ಬಿಡೋಣ. ಈ ಕಡೆ ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ ಬೇರೆ ಕುಟುಂಬದವರಾದರೂ ಕೂಡ ಜಾರಕಿಹೊಳಿ ಒಂದು ಕುಟುಂಬ ಮತ್ತು ಈ ಕಡೆ ಕತ್ತಿಯವರ ಕುಟುಂಬ, ಈ 2 ಕುಟುಂಬಗಳೇ ಅಲ್ಲಿ ಮುಖ್ಯವಾದಂತಹ ಒಂದು ಪ್ರತಿಷ್ಠೆಯ ಒಂದು ಕಣವಾಗಿ ತೆಗೆದುಕೊಳ್ಳುತ್ತಾ ಇದೆ. ಹೀಗಿರುವಾಗ ಅಲ್ಲಿರುವಂಥ ಒಂದು ಸಂಸದ ಆಗಿರುವಂತಹ ರಮೇಶ್ ಕತ್ತಿ ಏನಿದ್ದಾರೆ ಮತ್ತು ಅವರ ಜೊತೆಗೆ ಕೂಡಿಕೊಂಡಿರುವಂಥ ಶಾಸಕ ಲಕ್ಷ್ಮಣ ಸವದಿ, ಈ ಇಬ್ಬರು ಕೂಡ ಜಾರಕಿಹೊಳಿ ಬ್ರದರ್ಸ್ಗೆ ನಾವೇ ಗೆಲ್ತೀವಿ ಅಂತ ಹೇಳಿ ತೊಡೆ ತಟ್ಟಿದ್ರು ಎಲೆಕ್ಷನ್ಗೂ ಮುಂಚೆ. ಈಗ 7 ಕ್ಷೇತ್ರಗಳಲ್ಲಿ ಏನು ಉಳಿದಿದ್ವಲ್ಲ ಅದರಲ್ಲಿ ಸವದಿ ಬಣ ಗೆಲುವು ಸಾಧಿಸಿದೆ. 2ರಲ್ಲಿ, ಇನ್ನು 1ರಲ್ಲಿ ಬೇರೆಯವರು ಜಾರಕಿಹೊಳಿ ಒಂದು ಬಣ ಅಂದರೆ ಅವರೆಲ್ಲ ಇರೋದು ಅವ್ರು ಬಂದಿದ್ದಾರೆ. ಆ 3ರಲ್ಲಿ ಬಂದಿರೋದ್ರಲ್ಲಿ 2 ಇವರು 1 ಇವರು ಈ ಥರ ಬಂದಾಗ ಅವರು ಕೂಡ ಒಂದು ಸ್ವಲ್ಪ ಖುಷಿಪಟ್ಟರು. ಓಕೆ ಗುರು, ನಮಗೆ 2 ಬಂದಿದೆ, ಅವ್ರ ವಿರುದ್ಧ ನಮಗೆಲ್ಲೋ ಒಂದು ಕಡೆ ನಾವು ಕೂಡ ಒಂದು ರೀತಿಯಲ್ಲಿ ಇದ್ದೀವಿ, ಅದನ್ನ ತೀರಾ ಏನು ನಾವು ಕೆಳಮಟ್ಟಕ್ಕೆ ಬರಲಿಲ್ಲ, ನಾವು ಕೂಡ ಒಂದು ಸರಿಯಾದ ರೀತಿಯಲ್ಲಿ ಪೈಪೋಟಿ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಅವರು ಕೂಡ ಒಂದು ಲೆಕ್ಕಾಚಾರಕ್ಕೆ ಬಂದರು. ಈಗ ಈ ಒಂದು ಚುನಾವಣೆಗೆ ಒಂದು ಸ್ವಲ್ಪ ಗೊಂದಲದಲ್ಲಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಓಕೆ ಒಂದು ಕ್ಲಿಯರ್ ಪಿಕ್ಚರ್ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೋಡಿ ಏನಿದೆ, ಒಬ್ಬ ಕಾಂಗ್ರೆಸ್ ನಾಯಕ, ಒಬ್ಬ BJP ನಾಯಕ ಇಬ್ಬರೂ ಸೇರ್ಕೊತಾರೆ. ಆಪೋಸಿಟಲ್ಲಿ ಕೂಡ ಅಷ್ಟೇ, ಒಬ್ಬ ಕಾಂಗ್ರೆಸ್ ನಾಯಕ, ಒಬ್ಬ BJP ನಾಯಕ ಇವರೂ ಸೇರ್ಕೊತಾರೆ. 2 ಕಡೆ ಇದೇ ರೀತಿಯಾದಂಥ ಒಂದು ಪೈಪೋಟಿ ಇದೆ. ಹಾಗಾದರೆ ಈ ಒಂದು ಚುನಾವಣೆಗೆ ಸೇರಿಕೊಂಡವರು ಹಿಂಗೇ ಉಳಿತಾರೆ, ಹಿಂಗೇ ಮುಂದುವರಿತಾರೆ. ಮುಂದಿನ ಒಂದು ಚುನಾವಣೆಗೆ ಪಕ್ಷಗಳಿಗೆ ಯಾವುದೇ ರೀತಿಯ ಒಂದು ಪ್ರಾಮುಖ್ಯತೆಯನ್ನು ಕೊಡೋದಿಲ್ವ? ಈಗೇನು 4 ಬ್ಯಾಲೆನ್ಸ್ ಉಳ್ಕೊಂಡಿದೆ ಅದು ಬಂದ ಮೇಲೆ ಕೂಡ ಇವರು ಜೊತೆಗೇ ಇರುತ್ತಾರೆ, ಮುಂದೆ ಬರುವಂತಹ ಒಂದು ಚುನಾವಣೆಗಳನ್ನು ಎದುರಿಸ್ತಾರೆ, ಅದನ್ನು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಏನು 3 ಒಂದು ರಿಸಲ್ಟ್ ಬಂತಲ್ಲ ಅದರಲ್ಲಿ ನಾವು ನೋಡೋದಾದರೆ ಅಲ್ಲಿ ಯಾರು ನಿಂತ್ಕೊಂಡಿದ್ರು ಎಷ್ಟು ಬಂತು ಅಂತ ಕ್ಲಿಯರ್ ಆಗಿ ನಾವೆಂದರಲ್ಲಿ ನೋಡೋದಾದರೆ ನೋಡಿ, ರಾಮದುರ್ಗ ತಾಲೂಕಿನ ಒಂದು ಫಲಿತಾಂಶವನ್ನು ನಾವು ಗಮನಿಸಿದಾಗ ಅಲ್ಲಿ ಮಲ್ಲಣ್ಣ ಯಾದವಾಡ ಏನಿದ್ದಾರೆ ಅವರು 19 ಮತಗಳನ್ನು ತಗೊತಾರೆ. ಇನ್ನು ಅವರಿಗೆ ಒಂದು ಅಪೋಸಿಟಲ್ಲಿದ್ದಂತಹ ಶ್ರೀಕಾಂತ್ ಧವನ ಏನಿದ್ದಾರೆ ಅವರು 16 ಮತಗಳನ್ನು ತಗೊತಾರೆ. ಅಲ್ಲಿ ಮಲ್ಲಣ್ಣ ಯಾದವಾಡ 3 ಮತಗಳಿಂದ ಗೆಲ್ತಾರೆ, ಗೆಲುವು ಸಾಧಿಸಿದ್ದಾರೆ. ಅದರಲ್ಲೂ ಕೂಡ ಕ್ಲಿಯರ್ ಪಿಕ್ಚರ್ ಬಂದಿದೆ. ಇನ್ನು ಅಥಣಿ ತಾಲೂಕಿನಲ್ಲಿ ಅದರ ಒಂದು ಫಲಿತಾಂಶವನ್ನು ನಾವು ನೋಡೋದಾದ್ರೆ ಅಲ್ಲಿ ನಿಂತ್ಕೊಂಡಿದ್ದು ಲಕ್ಷ್ಮಣ ಸವದಿಗೆ 122 ಮತಗಳು ಬರುತ್ತೆ. ಅವ್ರಿಗೆ ಒಂದು ಆಪೋಸಿಟ್ ಆಗಿ ನಿಂತ್ಕೊಂಡಿದ್ರಲ್ಲ ಮಹೇಶ್ ಕೊಟ್ಟಮಳ್ಳಿ 3 ಮತಗಳಿಗೆ ಸಿಕ್ಕಿರುತ್ತೆ, ಬರೀ 3 ಸಿಕ್ಕಿರೋದು. ಆದ್ದರಿಂದ ಲಕ್ಷ್ಮಣ ಸವದಿ 119 ಮತಗಳಿಂದ ಗೆಲುವನ್ನು ಸಾಧಿಸ್ತಾರೆ ಈ ಒಂದು ಕ್ಷೇತ್ರ. ಇನ್ನು ರಾಯಭಾಗದ ಒಂದು ಫಲಿತಾಂಶವನ್ನು ನಾವು ನೋಡೋದಾದರೆ ಅಪ್ಪ ಸಾಹೇಬ್
ಕುಲಗೋಡೆ ಏನಿದ್ದಾರೆ ಅವರಿಗೆ 120 ಮತ ಸಿಕ್ಕಿರುತ್ತೆ. ಅವರ ಆಪೋಸಿಟ್ ಇದ್ದಂಥವ್ರಿಗೆ ಯಾರು ಬಸನಗೌಡ ಅಸಂಗಿ ಏನಿರ್ತಾರೆ ಅವರಿಗೆ 64 ಒಂದು ವೋಟ್ ಸಿಕ್ಕಿರುತ್ತೆ. ಅದರಿಂದ ಅಲ್ಲಿ ಕೂಡ ಅಪ್ಪಾ ಸಾಹೇಬ್ ಕುಲಗೋಡೆ ಏನಿದ್ದಾರೆ ಅವರು ಗೆಲುವನ್ನು ಸಾಧಿಸ್ತಾರೆ 56 ಮಾತುಗಳ ಒಂದು ಅಂತರದಿಂದ. ಇದರ ಒಂದು ಅಧಿಕೃತ ರಿಸಲ್ಟ್ ನಿನ್ನೆ ಬಂದಿದೆ. ಇಷ್ಟಿದೆ ಆ ಒಂದು ಭಾಗದಲ್ಲಿ. ಹೀಗಿರುವಾಗ ರಾಮದುರ್ಗದ ಒಂದು 3 ಕ್ಷೇತ್ರ ಚುನಾವಣೆ ಏನಿದೆ, ಈ ಒಂದು 3 ಕ್ಷೇತ್ರಗಳೇನಿದೆ, ರಾಯಬಾಗ ಆಗಿರ್ಬೋದು, ಅಥಣಿ ಆಗಿರ್ಬೋದು, ಇವೇನು ಬಂದಾಗಿದೆಯಲ್ಲ, ಓಕೆ, ಇದರಿಂದ ಖುಷಿಯಾಗಿದ್ದಾರೆ ಯಾರು, ಲಕ್ಷ್ಮಣ ಸವದಿ ಮತ್ತು ರಮೇಶ್ ಕತ್ತಿ. ಯಾಕಂದರೆ ಅವರು ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಏನೋ ಅವರ ಒಂದು ಅಭ್ಯರ್ಥಿಗಳು ಜಾಸ್ತಿ ಜನ ಬಂದಿಲ್ಲ, ಓಕೆ, ಅದ್ರ ಬಗ್ಗೆ ಅವರಿಗೆ ನೋವಿರ್ಬೋದು, ಬೇಜಾರಿರ್ಬೋದು. ಆದರೆ ಸ್ವತಃ ನಾವು ಬಂದಿದ್ದೀವಿ, ನಮಗೆ ಒಂದು ದೊಡ್ಡ ಮಟ್ಟದ ಒಂದು ಏನು ಗೆಲುವು ಸಿಕ್ಕಿದೆ ಅನ್ನೋದ್ರಲ್ಲಿ ಲಕ್ಷ್ಮಣ ಸವದಿನೂ ಖುಷಿಯಾಗಿದ್ದಾರೆ. ಮತ್ತು ಈ ಕಡೆ ರಮೇಶ್ ಕತ್ತಿನೂ ಕೂಡ ಅಷ್ಟೇ, ಅವರು ಕೂಡ 9ನೇ ಬಾರಿಗೆ ಗೆಲುವು ಸಾಧಿಸಿರುವಂಥ ಸತತವಾಗಿ. ಹೀಗಾಗಿ ಈ ರೀತಿಯ ಒಂದು ವಿಚಾರಗಳನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ನೋಡಿ. ನಾವು ಮೊದಲನೇದಾಗಿ ರಮೇಶ್ ಜಾರಕಿಹೊಳಿ ಅವರು ಎಂತಹ ಒಂದು ಪ್ರಭಾವಿ ನಾಯಕ ಅಲ್ಲಿ ಅಂತ ಗೊತ್ತು, ಮತ್ತು ಅವರಿಗೆ ಕೆಲವೊಂದು ವಿವಾದಗಳು ಕೂಡ ಉಟ್ಕೊಂಡಿದ್ವು, ಅದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಕೆಲವೊಂದು ಏನದು ಆಪರೇಷನ್ ಕಮಲ ಅಂತ ವಿಚಾರ ಏನಿತ್ತು, ಅದರಲ್ಲಿ ಕೂಡ ಸಾಕಷ್ಟು ವಿವಾದ ಅವ್ರ ಮೇಲೆ ಕೇಳಿ ಬಂದಿತ್ತು ರಮೇಶ್ ಜಾರಕಿಹೊಳಿ. ಮತ್ತು ಕೆಲವೊಂದು ಲೈಂಗಿಕ ಕಿರುಕುಳದ ಒಂದು ವಿಚಾರವಾಗಿಯೂ ಕೂಡ ಅವರ ಮೇಲೆ ಆಪಾದನೆಗಳು ಬಂದಿದ್ದು. ಏನೇ ಆದರೂ ಕೂಡ ಅಲ್ಲಿರುವಂತಹ ಒಂದು ಭಾಗದಲ್ಲಿ ಬೆಳಗಾವಿಯಲ್ಲಿ ಅವರು ಒಂದು ಪ್ರಭಾವಿ ರಾಜಕಾರಣಿ ಅನ್ನೋದು ಎಲ್ಲರಿಗೂ ಗೊತ್ತು. ಯಾಕಂದರೆ ಅವರು ಮಾಜಿ ಜಲಸಂಪನ್ಮೂಲ ಸಚಿವರಾಗಿದ್ದರು. 2022ರಿಂದ 2021 ತನಕ ಇದ್ದರು. BJPಯನ್ನೇ ಅವರು ಪಕ್ಷದಲ್ಲಿ ಅಂದರೆ ಪ್ರತಿನಿಧಿಸ್ತಾರೆ. ಹೀಗಿರುವಾಗ ಅಂತಹ ಮಾಜಿ ಒಂದು ಸಚಿವನ ಆಗಿರೋರಿಗೆ ಆ ಒಂದು ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ದೊಡ್ಡ ಭಾಗದಲ್ಲಿ ಹಿಡಿತಾ ಇದೆ. ಈಗ ಸದ್ಯಕ್ಕೆ ಅವರ ತಮ್ಮ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ, ಅವರು ಕೂಡ ಸಚಿವರಾಗಿದ್ದಾರೆ. ಹೀಗಿರುವಾಗ ಲೋಕೋಪಯೋಗಿ ಇಲಾಖೆ ಸಚಿವರಾಗಿದ್ದಾರೆ. ಅವ್ರಿಗೂ ಇವರು ಇಬ್ಬರು ಅಣ್ಣ ತಮ್ಮರು ಸೇರಿಕೊಂಡು ನೋಡಿ, ಒಬ್ಬರು BJP, ಒಬ್ಬರು ಕಾಂಗ್ರೆಸ್. ಬಟ್ ಏನಂದರೆ ಇಲ್ಲಿ ರಕ್ತ ಸಂಬಂಧ, ಕುಟುಂಬ ಮುಖ್ಯ ಆಗ್ಬಿಡ್ತು ಇಲ್ಲಿ ಈ ಒಂದು ವಿಚಾರದಲ್ಲಿ. ಹೀಗಿರುವಾಗ ಈ ಒಂದು ಚುನಾವಣೆಯಲ್ಲಿ ನಾವಿಬ್ಬರೂ ಸೇರಿದ್ರೆ ಈ ರೀತಿ ವರ್ಕೌಟ್ ಆಗ್ತಾ ಇದೆ ಅಂತಂದರೆ, ನಾವು ಮೇಲ್ಗೈ ಸಾಧಿಸ್ತಾ ಇದ್ದೀವಿ ಅಥವಾ ಗೆಲ್ತಾ ಇದ್ದೀವಿ ಅಂತಂದರೆ, ಯಾಕೆ ನಾವಿಬ್ಬರು ಒಟ್ಟಿಗೆ ಇರಬಾರ್ದು, ಒಂದೇ ಪಕ್ಷದಲ್ಲಿ ಇರಬಾರ್ದು ಅನ್ನುವಂಥ ಒಂದು ಚಿಂತೆ ಕೂಡ ಬರಬಹುದು ಈ ಒಂದು ವಿಚಾರದಲ್ಲಿ. ಮುಂದಿನ ದಿನಗಳಲ್ಲಿ ನಾವು ಮುಂದೆ ಬರುವಂಥ ಒಂದು ಎಲೆಕ್ಷನನ್ನು ಗೆಲ್ಲಬೇಕು ಅಂತಂದರೆ ನಾವಿಬ್ಬರು ಒಟ್ಟಿಗೆ ಹೋಗೋಣ. ನಾವು ಏನು ಅಣ್ಣ ತಮ್ಮಂದಿರ್ತೀವಿ, ನಾವು ಒಟ್ಟಿಗೆ ಹೋದಾಗ ಎಲ್ಲ ಒಂದು ಕಡೆ ಸಿಗ್ಬೋದು. ನಮ್ಮ ಕಾರ್ಯಕರ್ತರಿಗೂ ಕೂಡ ಖುಷಿ ಆಗುತ್ತೆ. ಅದೊಂದು ದೊಡ್ಡ 2 ಕಡೆಯಿಂದ ನಮಗೆ ಬಲ ಸಿಗುತ್ತಲ್ಲ. ಹಂಗೇನಾದರೂ ಯೋಚನೆ ಮಾಡ್ತಾ ಇದ್ದಾರಾ? ಅದಕ್ಕೆ ಈ ಒಂದು DCC ಬ್ಯಾಂಕ್ ಚುನಾವಣೆ ಬುನಾದಿ ಹಾಕ್ತಾ ಇದೆಯಾ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಯಾಕಂದರೆ ಈ ಇಬ್ಬರು ನಾಯಕರ ಒಂದು ಹಿಡಿತ ಬೆಳಗಾವಿಯಲ್ಲಿ ಯಾವ ರೀತಿಯಾಗಿದೆ ಅನ್ನೋದು ಆ ಒಂದು ಭಾಗದ ಜನರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇನ್ನು ಅದೇ ಒಂದು ಬೆಳಗಾವಿಯಲ್ಲಿ ಸಾಕಷ್ಟು ರಾಜಕೀಯ ನಾಯಕರಿದ್ದಾರೆ. ಈಗ ಲೋಕೋಪಯೋಗಿ ಸಚಿವರಾಗಿರುವಂತಹ ಏನು ಸತೀಶ್ ಜಾರಕಿಹೊಳಿ ಏನಿದ್ದಾರೆ ಅವರಿಗೆ ಒಂದು ಹಿಡಿತಾ ಇದೆ, ಅವರ ಅಣ್ಣರಿಗೂ ಒಂದು ರೀತಿಯಲ್ಲಿ ಹಿಡಿತಾ ಇದೆ. ಇನ್ನು ಬೇರೆ ವಿಚಾರದಲ್ಲಿ ನೋಡೋದಾದರೆ ದುಡ್ಡು ಕಾಸು ವಿಚಾರದಲ್ಲಿ ಕೂಡ ಅದು ಕೂಡ ಸಾಕಷ್ಟು ಪ್ರಮಾಣದಲ್ಲಿ, ಅದ್ರ ಬಗ್ಗೆ ನಾವು ಮಾತಾಡೋಕೆ ಹೋಗಲ್ಲ, ಅಲ್ಲಿನ ಭಾಗದ ಜನರಿಗೆ ಅದು ಗೊತ್ತು. ಇನ್ನು ನೋಡಿ, ಈ ಒಂದು ವಿಚಾರದಲ್ಲಿ ಅವರು ಕೂಡ ಹಿಂದೆ ಒಂದು BJP ಸರ್ಕಾರದಲ್ಲಿದ್ದಾಗ ಅವರು ಅಧಿಕಾರದಲ್ಲಿದ್ದರೆ, ಈಗ ಇವರು ಇದ್ದಾರೆ. ಇನ್ನು ನಾವು ಲಕ್ಷ್ಮಣ ಸವದಿ ಒಂದು ವಿಚಾರಕ್ಕೆ ಬಂದರೆ, ಲಕ್ಷ್ಮಣ ಸಂಗಪ್ಪ ಸವದಿ ಏನಿದ್ದಾರೆ ಅವರು ಕೂಡ BJPಯಲ್ಲಿದ್ದರು, ಆದರೆ ಈಗ ಕಾಂಗ್ರೆಸ್ನಲ್ಲಿದ್ದಾರೆ. ಎಲ್ಲೋ ಒಂದು ಕಡೆ ಅವರು ಈಗ ಕಾಂಗ್ರೆಸ್ನಲ್ಲಿದ್ದರೂ ಕೂಡ ಅವರು ಸಕ್ರಿಯವಾಗಿ ಇಲ್ಲ, ಆಕ್ಟಿವ್ ಆಗಿಲ್ಲ ಅನ್ನುವಂತಹ ಮಾತು ಕೇಳಿ ಬರ್ತಾ ಇತ್ತು. ಹೀಗಿರುವಾಗ ಇವರು ಈ ಹಿಂದೆ ಅಂದರೆ 2013ರಲ್ಲಿ ಏನು ವಿಧಾನಸಭೆಯಲ್ಲಿ ಸದಸ್ಯರಾಗಿ ಅವರು ಆಯ್ಕೆ ಆದಮೇಲೆ ಅದಕ್ಕಿಂತ ಹಿಂದೆ ಏನು ಮಾಡಿರ್ತಾರೆ ಇವರು, BS ಯಡಿಯೂರಪ್ಪ ಅವರ ಒಂದು ಅಡಿಯಲ್ಲಿ 2019ರಲ್ಲಿ ನಿಮಗೆ ನೆನಪಿರುತ್ತೆ, 2019ರಿಂದ 2021 ತನಕ ಕರ್ನಾಟಕದ ಒಂದು 8ನೇ ಉಪಮುಖ್ಯಮಂತ್ರಿಯಾಗಿ ಕೂಡ ಆದಂಥ ವ್ಯಕ್ತಿ. ಇವರು ಕೂಡ ಆ ಭಾಗದಲ್ಲಿ ಒಂದು ದೊಡ್ಡ ಮಟ್ಟ ಒಂದು ಹಿಡಿತಾ ಇದೆ. ಹೀಗಿರುವಾಗ ಇವರ ಒಂದು ಜೊತೆ ಏನಾಗುತ್ತೆ, ಈಗ ರಮೇಶ್ ವಿಶ್ವನಾಥ್ ಕತ್ತಿ ಏನಿದ್ದಾರೆ ಅವರು ಕೂಡ ಅಲ್ಲಿ ಒಂದು ಸಂಸದರು, ಪ್ರಭಾವಿ ನಾಯಕರು. ಈ ಒಂದು 4 ಜನರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಇವರಿಬ್ಬರು ಏನು ಒಂದಾಗಿದ್ದಾರೆ, ಈಗ ಲಕ್ಷ್ಮಣ ಸವದಿ ಕಾಂಗ್ರೆಸ್ನಲ್ಲಿದ್ದಾರೆ, ರಮೇಶ್ ಕತ್ತಿ ಇವಾಗ ಏನಿದ್ದಾರೆ BJPಯಲ್ಲಿದ್ದಾರೆ. ಹೀಗಿರುವಾಗ ರಮೇಶ್ ಕತ್ತಿ ಏನಾದರೂ ಲಕ್ಷ್ಮಣ ಸವದಿನ ಮತ್ತೆ BJP ವಾಪಸ್ ತರ್ತಾರೆ, ಇಲ್ಲ ಇವರೇ ಕಾಂಗ್ರೆಸ್ಗೆ ಹೋಗ್ತಾರೆ, ಈ ಒಂದು ಚರ್ಚೆಗಳು ಆಗ್ತಾ ಇರುವಂಥದ್ದು. ಇನ್ನು ಅಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ದಾರೆ. ಅವರು ಕೂಡ ಈ ಒಂದು ನಾಯಕರ ಜೊತೆ ಸೇರಿಕೊಂಡು ಏನಾದರೂ ಮಾಡಬಹುದಾ, ಕಾಂಗ್ರೆಸ್ಗೆ ಕರೆತರುವಂಥ ಒಂದು ಕೆಲಸವನ್ನು ಮಾಡಬಹುದಾ ಸತೀಶ್ ಜಾರಕಿಹೊಳಿ ಅವರ ಜೊತೆ ಸೇರಿಕೊಂಡು. ಹೀಗಾಗಿ ಈ ಒಂದು ನಾಯಕರು ಏನಿದ್ದಾರೆ, ಯಾಕಂದರೆ ಈಗ ನೋಡಿ BJPಯಲ್ಲಿದ್ದಂತಹ ಲಕ್ಷ್ಮಣ ಸವದಿ ಕಾಂಗ್ರೆಸ್ಸಿಗೆ ಬಂದರು, BJPಯಲ್ಲಿದ್ದಂತಹ ಜಗದೀಶ್ ಶೆಟ್ಟರು ಕೂಡ ಕಾಂಗ್ರೆಸ್ಸಿಗೆ ಬಂದರು. ಈ ರೀತಿ ಆಗ್ತಾ ಇದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಅಲ್ಲಿ ಜಾಸ್ತಿ ಬಲ ಆಗ್ತಾ ಇದೆ. ಹೀಗಾಗಿ ಏನಾದರೂ ಎಲ್ಲ ನಾಯಕರು ಸೇರಿಕೊಂಡು
ಇಡೀ ಒಂದು ಬೆಳಗಾವಿಯನ್ನು ಕಾಂಗ್ರೆಸ್ಮಯ ಮಾಡ್ತಾರೆ, ಅಥವಾ ಎಲ್ಲೋ ಒಂದು ಕಡೆ ಮನವೊಲಿಸಿ ರಾಜಕಾರಣ, ಕುಟುಂಬ ರಾಜಕಾರಣಿ ಮುಖ್ಯ ಅಂತ ಹೇಳಿ ಬಿಜೆಪಿಗೆ ಎಲ್ಲರನ್ನು ಕರೆತರುವಂಥ ಒಂದು ಕೆಲಸ ಆಗುತ್ತಾ. ಈ ರೀತಿಯಾಗಿ ಸಾಕಷ್ಟು ಒಂದು ಬೆಳಗಾವಿಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇರ್ಬೋದು. ಅಲ್ಲಿ ಏನಾದರೂ ಒಂದು ದೊಡ್ಡ ಬದಲಾವಣೆ ಆಗಬಹುದು ಅಂತ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲದಕ್ಕೂ ಕೂಡ ಕಾರಣವಾಗಿರುವಂಥದ್ದು ಈ ಒಂದು ಬೆಳಗಾವಿಯ DCC ಬ್ಯಾಂಕ್ನ ಒಂದು ಚುನಾವಣೆ, ಅದರ ಒಂದು ಫಲಿತಾಂಶ. 4 ಸ್ಥಾನಗಳು ಬ್ಯಾಲೆನ್ಸ್ ಇದ್ದರೂ ಕೂಡ ಈಗ ಬಂದಿರುವಂತಹ ಒಂದು 13 ಸ್ಥಾನಗಳ 8 ಜನ ಏನಿದ್ದಾರೆ ಅವರು ಜಾರಕಿಹೊಳಿ ಅವರ ಒಂದು ಕಡೆಗೇನೆ ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ಇದು ಒಂದು ದೊಡ್ಡ ಗೆಲುವು ಮತ್ತೆ ಬಲ ಸಿಕ್ಕಂತೆ ಕಾಣ್ತಾ ಇದೆ. ಈ ಕಡೆ ಇವರು ಕೂಡ ನಾವು ಏನು ಕಡಿಮೆ ಇಲ್ಲ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ವೀಕ್ಷಕರು, ಈ ರೀತಿಯಾಗಿ ಏನಾದರೂ ಒಂದು ಬದಲಾವಣೆಗಳು ಆದರೆ, ಯಾರಾದರೂ ಮನವೊಲಿಸಲಿ ಯಶಸ್ವಿ ಆದರೆ ಬೆಳಗಾವಿಯ ಒಂದು ರಾಜಕಾರಣದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಬಹುದು ಅಂತ ಅಲ್ಲಿನ ಜನರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಇಡೀ ಕರ್ನಾಟಕದ ಒಂದು ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ ಈ ಒಂದು ಬೆಳಗಾವಿ ಜಿಲ್ಲೆಯ ರಾಜಕಾರಣ. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.